ಮೀನರಾಶಿಯವರೇ, ನೀವು ಎಷ್ಟು ಮೃದುವಾದ ಮನಸ್ಸಿನವರು ಗೊತ್ತಾ? ಒಂದು ಸಿನಿಮಾದಲ್ಲಿ ಸಣ್ಣ ಎಮೋಷನ್ ಸೀನ್ ನೋಡಿದ್ರೂ ನಿಮ್ಮ ಕಣ್ಣುಗಳಲ್ಲಿ ನೀರು ತುಂಬಿಬಿಡುತ್ತದೆ. ಯಾರಿಗಾದರೂ ಕಷ್ಟ ಇದೆ ಅಂತ ಕೇಳಿದ್ರೆ ಅದು ನಿಮ್ಮದೇ ಕಷ್ಟ ಅನ್ನಿಸುವಷ್ಟು ದೊಡ್ಡ ಹೃದಯ ನಿಮ್ದು. ಯಾರಾದರೂ ನಿಮ್ಮ ಬಳಿ ಸಹಾಯ ಕೇಳಿದ್ರೆ ನಿಮ್ಮ ಹತ್ರ ಏನೂ ಇಲ್ಲದಿದ್ರೂ ಕೂಡ ಹೇಗಾದರೂ ಮಾಡಬೇಕು ಅನ್ನೋ ಮನಸ್ಸು ನಿಮ್ದು. ಇಂತಹ ಒಳ್ಳೆಯ ಮನಸ್ಸು ಇಂದಿನ ಕಾಲದಲ್ಲಿ ಅಪರೂಪ. ಆದರೆ ಮೀನರಾಶಿಯವರೇ, ಇದೇ ನಿಮ್ಮ ಬಲ, ಇದೇ ನಿಮ್ಮ ದುರ್ಬಲತೆ. ನೀವು ಇತರರ ಬಗ್ಗೆ ಹೆಚ್ಚು ಯೋಚಿಸುತ್ತಾ ನಿಮ್ಮ ಬಗ್ಗೆ ಯೋಚಿಸುವುದನ್ನೇ ಮರೆತುಬಿಟ್ಟಿದ್ದೀರಿ. ನಿಮ್ಮ ಸಮಯ, ನಿಮ್ಮ ಶಕ್ತಿ, ನಿಮ್ಮ ಪ್ರೀತಿ ಎಲ್ಲವೂ ಬೇರೆಯವರಿಗಾಗಿಯೇ ಹೋಗುತ್ತಿದೆ. ಮೀನರಾಶಿಯವರೇ, ನೀವು ಸಾಮಾನ್ಯವಾಗಿ ಕೋಪಗೊಳ್ಳುವವರಲ್ಲ. ನೀವು ತುಂಬಾ ಸಹನೆಯವರು, ಎಲ್ಲವನ್ನೂ ತಾಳ್ಮೆಯಿಂದ ತೆಗೆದುಕೊಳ್ಳುವವರು. ಯಾರಾದರೂ ನಿಮಗೆ ತಪ್ಪು ಮಾಡಿದರೂ ನೀವು ತಕ್ಷಣ ಕೋಪ ತೋರಿಸುವುದಿಲ್ಲ. ನೀವು ಮೌನವಾಗಿರುತ್ತೀರಿ, ನಿಮ್ಮ ನೋವನ್ನು ಒಳಗೆ ಇಟ್ಟುಕೊಳ್ತೀರಿ. ಆದರೆ ವಾರ್ನಿಂಗ್, ಇದೇ ನಿಮ್ಮ ದೊಡ್ಡ ಸಮಸ್ಯೆ. ನೀವು ಎಲ್ಲವನ್ನೂ ಒಳಗೆ ಜಮಾ ಮಾಡ್ತೀರಿ, ನಿಮ್ಮ ಭಾವನೆಗಳನ್ನು ಹೊರಗೆ ಹೇಳುವುದಿಲ್ಲ. ಇದರಿಂದ ಒಂದು ದಿನ ನಿಮ್ಮ ಕೋಪ ಸಿಡಿಯುತ್ತದೆ. ಆಗ ನಿಮ್ಮ ಕೋಪ ಸಾಮಾನ್ಯವಾಗಿರುವುದಿಲ್ಲ, ಅದು ತುಂಬ ತೀವ್ರವಾಗಿರುತ್ತದೆ. ನೀವು ಹೇಳುವ ಮಾತುಗಳು ತುಂಬ ಕಠಿಣವಾಗಿರುತ್ತವೆ. ನೀವು ಕೋಪದಲ್ಲಿ ಯಾರಿಗೂ ನೋವು ಕೊಡಬಾರದೆಂದು ಯೋಚಿಸುವುದಿಲ್ಲ. ಆದರೆ ಕೋಪ ತಣ್ಣಗಾದ ನಂತರ ನೀವು ತುಂಬ ಪಶ್ಚಾತ್ತಾಪ ಪಡ್ತೀರಿ. ನಾನು ಹೀಗೆ ಹೇಳಬಾರದಿತ್ತು ಅಂತ ಯೋಚಿಸ್ತೀರಿ. ಮುಖ್ಯ ವಿಷಯ, ಮೀನರಾಶಿಯವರ ಕೋಪ ತಕ್ಷಣ ಬರುವುದಿಲ್ಲ, ನಿಧಾನವಾಗಿ ಕೂಡಿಕೊಳ್ಳುತ್ತದೆ. ನೀವು ಕೋಪಿಷ್ಠರಲ್ಲ, ನೀವು ನೋವಿನಿಂದ ಕೋಪಗೊಳ್ಳುವವರು. ಸಲಹೆ: ನಿಮ್ಮ ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ಳಬೇಡಿ. ಸಮಯಕ್ಕೆ ಮಾತಾಡಿ. ಇಲ್ಲ ಅಂತ ಹೇಳುವುದನ್ನು ಕಲಿಯಿರಿ. ಕೋಪ ನಿಯಂತ್ರಣಕ್ಕೆ: ಕೋಪ ಬಂದಾಗ ಮೌನವಾಗಿರಿ, ಆಳವಾಗಿ ಉಸಿರೆಳೆದು ಬಿಡಿ. ತಕ್ಷಣ ಪ್ರತಿಕ್ರಿಯೆ ಕೊಡಬೇಡಿ. ಆದರೆ ಒಂದು ಪ್ರಶ್ನೆ ಕೇಳಿಕೊಳ್ಳಿ: ನೀವು ನಿಮ್ಮನ್ನೇ ಎಷ್ಟು ಪ್ರೀತಿಸುತ್ತೀರಿ? ಸ್ವಲ್ಪ ಯೋಚಿಸಿ ನೋಡಿ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಸಣ್ಣ ಸಣ್ಣ ತಪ್ಪುಗಳು ನಿಮ್ಮ ದೊಡ್ಡ ಸೋಲಿಗೆ ಕಾರಣವಾಗುತ್ತಿವೆ. ಎಲ್ಲರನ್ನೂ ಖುಷಿಪಡಿಸಬೇಕು ಅನ್ನೋ ಹಂಬಲ, ಇಲ್ಲ ಅಂತ ಹೇಳಲು ಆಗದೇ ಇರುವುದು, ನಿಮ್ಮ ನೋವನ್ನು ಒಳಗೆ ಹಾಕಿಕೊಳ್ಳುವುದು, ನಿಮ್ಮ ಕನಸುಗಳನ್ನು ಮುಂದುದೂಡುವುದು. ಈ ಸಣ್ಣ ತಪ್ಪುಗಳು ನಿಮ್ಮನ್ನು ನಿಧಾನವಾಗಿ ಗೆಲುವಿನ ದಾರಿಗೆಯಲ್ಲ, ಸೋಲಿನ ದಾರಿಗೆ ಕರೆದೊಯ್ಯುತ್ತಿವೆ. ಮೀನರಾಶಿಯವರೇ, ಇದೀಗ ಒಂದು ಬದಲಾವಣೆ ಬೇಕು. ನಿಮ್ಮ ಮೃದುವಾದ ಹೃದಯವನ್ನು ಬದಲಾಯಿಸಬೇಡಿ, ಆದರೆ ಅದಕ್ಕೆ ಗಡಿಯನ್ನು ಹಾಕಿ. ಕೆಲವೊಮ್ಮೆ ಇಲ್ಲ ಅಂತ ಹೇಳಿ. ನಿಮಗಾಗಿ ಸಮಯ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳಿಗೆ ಆದ್ಯತೆ ನೀಡಿ. ನೀವು ನಿಮ್ಮನ್ನು ಪ್ರೀತಿಸಲು ಪ್ರಾರಂಭಿಸಿದ ದಿನದಿಂದಲೇ ನಿಮ್ಮ ಜೀವನ ಬದಲಾಗಲು ಶುರುವಾಗುತ್ತದೆ. ಹಣಕಾಸಿನ ವಿಷಯಕ್ಕೆ ಬಂದ್ರೆ, ಮೀನರಾಶಿಯವರೇ, ನಿಮ್ಮ ಬಳಿ ಹಣ ಬರ್ತದೆ, ಆದರೆ ಉಳಿಯುವುದಿಲ್ಲ. ಯಾಕೆ ಗೊತ್ತಾ? ನೀವು ಹೆಚ್ಚು ಸಹಾಯ ಮಾಡುವ ಸ್ವಭಾವದವರು. ಇತರರಿಗಾಗಿ ನಿಮ್ಮ ಹಣವನ್ನು ಖರ್ಚು ಮಾಡ್ತೀರಿ. ಅಪ್ರತೀಕ್ಷಿತ ಖರ್ಚುಗಳು ಹೆಚ್ಚಾಗುತ್ತವೆ. ಆದ್ದರಿಂದ ಮೊದಲು ನಿಮ್ಮ ಸ್ಥಿತಿಯನ್ನು ಬಲಪಡಿಸಿ, ನಂತರ ಇತರರಿಗೆ ಸಹಾಯ ಮಾಡಿ. ಕೊನೆಯ ಮಾತು: ಮೀನರಾಶಿಯವರೇ, ನಿಮ್ಮ ಕೋಪ ನಿಮ್ಮ ಶತ್ರು ಅಲ್ಲ, ಅದನ್ನು ನಿಯಂತ್ರಿಸದೇ ಇರುವುದು ಮಾತ್ರ ಸಮಸ್ಯೆ. ನಿಮ್ಮ ಹೃದಯ ಮೃದುವಾಗಿರಲಿ, ನಿಮ್ಮ ಮನಸ್ಸು ಬಲವಾಗಿರಲಿ. ಈಗ ಮುಖ್ಯವಾದ ವಿಷಯ: ಮೀನರಾಶಿಯ ಅಧಿಪತಿ ಗುರುಗ್ರಹ. ಆದ್ದರಿಂದ ನೀವು ಈ ದೇವರನ್ನು ಪೂಜಿಸಿದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ಶ್ರೀ ಮಹಾವಿಷ್ಣು, ಶ್ರೀಕೃಷ್ಣ, ದತ್ತಾತ್ರೇಯ ಸ್ವಾಮಿ. ಓಂ ನಮೋ ನಾರಾಯಣಾಯ. ಓಂ ಗುರುವೇ ನಮಃ. ಹೇಗೆ ಜಪ ಮಾಡಬೇಕು? ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಶುದ್ಧ ಮನಸ್ಸಿನಿಂದ ಕುಳಿತುಕೊಳ್ಳಿ. ಒಂದು ದೀಪವನ್ನು ಬೆಳಗಿಸಿ, ಕಣ್ಣು ಮುಚ್ಚಿ ಮನಸ್ಸನ್ನು ಶಾಂತಗೊಳಿಸಿ. ನಂತರ ಈ ಮಂತ್ರವನ್ನು 208 ಬಾರಿ ಜಪಿಸಿ. ಗುರುವಾರದ ದಿನ ವಿಶೇಷವಾಗಿ ಪೂಜೆ ಮಾಡಿ. ಹಳದಿ ಹೂವನ್ನು ಅರ್ಪಿಸಿ. ಇದರ ಫಲ ಏನು ಗೊತ್ತಾ? ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ, ನಿಮ್ಮ ಯೋಚನೆಗಳು ಸ್ಪಷ್ಟವಾಗುತ್ತವೆ, ಹಣಕಾಸಿನ ಸ್ಥಿತಿ ಸುಧಾರಿಸುತ್ತದೆ, ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಕೊನೆಯ ಮಾತು: ಮೀನರಾಶಿಯವರೇ, ನೀವು ತುಂಬಾ ಒಳ್ಳೆಯವರು. ಆದರೆ ನಿಮ್ಮ ಒಳ್ಳೆಯತನವನ್ನು ಯಾರೂ ದುರುಪಯೋಗಪಡಿಸಿಕೊಳ್ಳದಂತೆ ನೋಡಿಕೊಳ್ಳಿ. ನಿಮ್ಮ ಜೀವನದ ಹೀರೋ ನೀವು. ನಿಮ್ಮ ಸಂತೋಷಕ್ಕೂ ನೀವು ಜವಾಬ್ದಾರರು.
ನಿಮ್ಮ ಹೃದಯ ಮೃದುವಾಗಿರಲಿ, ಆದರೆ ನಿಮ್ಮ ಮನಸ್ಸು ಬಲವಾಗಿರಲಿ. ಒಂದು ಸಣ್ಣ ನಿರ್ಧಾರ ಮಾಡಿ, ನಾನು ನನ್ನನ್ನು ಪ್ರೀತಿಸುತ್ತೇನೆ, ನಾನು ನನ್ನ ಜೀವನವನ್ನು ಬದಲಾಯಿಸುತ್ತೇನೆ. ನಿಧಾನವಾಗಿ ಸಾಗಿ, ಆದರೆ ನಿಲ್ಲಬೇಡಿ. ನಿಮ್ಮ ಜೀವನದಲ್ಲಿ ಬೆಳಕು ಬರುತ್ತಿದೆ. ನೀವು ಗೆಲ್ಲುತ್ತೀರಿ, 100%.